ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮ್ಯಾಲೆ. ಈ ಹಣ ತಂಡಿಲಿ ಬೆಳಿಗ್ಗೆನೆ ಧನುರ್ಮಾಸದ ಪೂಜೆ ಮಾಡಕ್ಕೆ ಅಂತ ಇದ್ರೆ ನೆಗಡಿ, ತಲೆ ಎಲ್ಲ ಭಾರ, ಈ ದರಿದ್ರ ಸೀನುಗಳು ಬೇರೆ. ಸಾಕಪ್ಪ ಸಾಕು. ರೀ ಗುರುಗಳೇ, ಅದೇನೋದು ಒಳ್ಳೆ ದನಗಳ ಸೀನ್ದಂಗೆ ಸೀನ್ತಾ ಇದ್ದೀರಾ? ನನ್ನ ನಿದ್ದೆ ಎಲ್ಲ ಹಾಳಾಗೋಯ್ತು. ನಿಮ್ ಸೀನ್ನಿಂದ ಕೆಳಗಡೆ ಎಲ್ಲ ಅದ್ರದಂಗಾಗಿ ಎದ್ಬಿಟ್ಟೆ. ಐ ಮೀನ್ ನೆಲ ಭೂಕಂಪ ಆದಂಗಾಗಿ. ಬರ ಮದುವೆ, ನನ್ನ ಸೀನಿನ ಶಬ್ದಕ್ಕೆ ಎದ್ದೇಳೋ ಪ್ರಾಣಿ ಏನೋ ನೀನ? 1000 ಸೊಳ್ಳೆ ಮೈ ತುಂಬಾ ಕಷ್ಟ ಇದ್ರು ಕೆಸರು ಗದ್ದೆಯಲ್ಲಿ ಪ್ರಜ್ಞೆ ಇಲ್ದಂಗೆ ಬಿದ್ದಿರೋ ಎಮ್ಮೆ ಥರ ಬಿದ್ದಿರ್ತೀಯ. ನನ್ನ ಸೀನ್ ನಿನ್ನ ಎಬ್ಬಿಸ್ಬಿಡ್ತಾ? ಯಾರಾದ್ರೂ ನಿನ್ ಬಗ್ಗೆ ಗೊತ್ತಿಲ್ದಿರೋರ್ಗೆ ಹೇಳು ಆ ಮಾತು. ಅಂದಂಗೆ 24 ಗಂಟೆಯಲ್ಲಿ ಈ ಸರ್ಕಾರ ಬಿದ್ದೋಗುತ್ತೆ ಅಂತ ಉಮೇಶ್ ಕತ್ತಿ ಬಡ್ಕೊಂಡು ಓಡಾಡ್ತಿದ್ರಲ್ವಾ, ಏನಾಯ್ತು ಆ ಸಮಾಚಾರ? ಅಯ್ಯೋ ಅದಂಗೆ ಇಲ್ಲಿ ಹೋಮ್ ಮಿನಿಸ್ಟರ್ ಖಾತೆನ ಬಿಟ್ಕೊಡಿ ಅಂತ ಪರಮೇಶ್ವರ್ಗೆ ಕೇಳ್ತಿರಂಗೆ ಅವಯ್ಯ, ಇನ್ನು ನನ್ನ ಹತ್ರ ಇರೋ ಬರೋದ್ನೆಲ್ಲ ನೀವೇ ಇಟ್ಕೊಂಬಿಡಿ ಅಂತ ಕಂತೆ ಹೋಗ್ರು ಹೊಂಟೋಗ್ಬಿಟ್ಟವ್ರೆ. ಈ ಕಡೆ ಚಿದ್ರಾಮು, ಆ ಕಡೆ ಕುಮಾರಸ್ವಾಮಿ ಇಬ್ರು ತಲೆ ಮೇಲೆ ಕೈ ಹೊತ್ಕೊಂಡು ಕೂಂತವ್ರೆ. ಹಂಗಾದ್ರೆ ಯಡಿಯೂರಪ್ಪನವ್ರು ಇಲ್ಲದ್ರ? ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಗಿರ್ಬೇಕಲ್ವಾ ಈ ಸಲ ಏನೋ ಒಂದಾಗುತ್ತೆ ಅಂತ. ಪಾಪ ತುಂಬಾ ದಿನಗಳಿಂದ ಬಕಪಕ್ಷಿ ತರ ಬಾಯಿ ಬಿಟ್ಕೊಂಡು ಕಾಯ್ತಾನೇ ಇದಾರೆ ಅವ್ರು. ಯೋ ವೆಂಕಟೇಶ, ಎಲ್ಲನ ಕುಮಾರಸ್ವಾಮಿ ನೋಡ್ದಾನೆ ಬೆಳಗ್ಗೆಯಿಂದ ಮಾತಾಡ್ಸೋಣ ಅಂದ್ರೆ ಆಶಾಮಿ ಪತ್ತೇನೇ ಇಲ್ಲ. ನೀವು ಬಂದಿದ್ ಫೋರ್ಸ್ಗೆ ಯಡಿಯೂರಪ್ಪನವ್ರನ್ನ ಕೇಳ್ತೀರಾ ಅನ್ಕೊಂಡ್ರೆ ಕುಮಾರಣ್ಣನ್ ಕೇಳ್ತಾ ಇದ್ದೀರಲ್ವಾ, ಯಾಕೆ? ಯಡಿಯೂರಪ್ಪನ ತಕ್ಷೇಡಿ ಕಪ್ಪ ಸದ್ಯಕ್ಕೆ ಈಗ ಕುಮಾರಸ್ವಾಮಿ ಬೇಕು. ಅದೇ ಯಾಕೆ ಅವರು ಅಂತ? ಈ ಕಡೆ ಜಾರಕಿಹೊಳಿ, ಆ ಕಡೆ ಪರಮೇಶು, ಸೆಂಟ್ರ್ನಾಗ ಉಮೇಶ್ ಕತ್ತಿ, ಇವರೆಲ್ಲ ಆಡ್ತಿರೋದ್ ನೋಡಿದ್ರೆ ನಾನ್ ನಿನ್ ಸುಮ್ಮನೆ ಕೂತ್ಕೊಳ್ಳಕ್ ಹಾಕಿಲ್ಲಪ್ಪ. ಕೆಂಪಾದವು ಎಲ್ಲ ಕೆಂಪಾದವು, ಕೆಂಪಾದವು ಎಲ್ಲ ಕೆಂಪಾದವು. ಯೋ ಮುಠ ಮೇಸ್ತ್ರಿ, ಸದ್ಯಕ್ಕೆಲ್ಲ ಕಡೆ ಕೆಂಪಿ ಆಗಿರೋದು ಈ ಟೆನ್ಷನ್ ಒಳಗೆ. ಮೊದ್ಲು ಕುಮಾರಸ್ವಾಮಿ ನೋಡ್ಕಾಯ. ಇನ್ನೆಲ್ಲಿ ಅವರು ಸಿದ್ದರಾಮಯ್ಯ ಅವರೇ ಹೊಸ ವರ್ಷ ಆಚರಣೆಗೆ ಸಿಂಗಾಪುರಕ್ಕೆ ಹೋಗ್ಬೇಕು ಅಂತ ಫ್ಯಾಮಿಲಿ ಸಮೇತ ಬ್ಯಾಕ್ ಪ್ಯಾಕ್ ರೆಡಿ ಮಾಡ್ಕೊಂಡವ್ರೆ. ಗಂಡ ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮ್ಯಾಲೆ.